भारत माता की। ಚಿನ್ನದ ನಾಡು ಕೋಲಾರದ ಜನತೆಗೆ ನನ್ನ नमस्कारಗಳು। भाइयों और बहनों, आज इतनी बड़ी संख्या में, और मैं देख रहा हूं पेंडोल के बाहर इससे भी डबल लोग खड़े हैं। इतनी बड़ी संख्या में आपका यहां आना आज कांग्रेस और जेडीएस दोनों की नींद उड़ाने वाला है। कर्नाटका के विकास में ये दोनों पार्टियां ही सबसे बड़ा रोड़ा है, सबसे बड़ा अवरोध है। कांग्रेस और जेडीएस मिलकर चाहे जितना खेल लें, लेकिन कर्नाटका की जनता उन्हें क्लीन बोल्ड करने जा रही है। कर्नाटका के लोगों ने तय कर दिया है, बड़े विश्वास से तय कर दिया है, अनुभव के आधार पर तय कर दिया है। ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ। ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿರೋದನ್ನ ನೋಡಿದ್ರೆ ಒಂದು ನಿಶ್ಚಯ ಆಗ್ತಾ ಇದೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ನಿದ್ದೆ ಹಾರಿ ಹೋಗ್ತಾ ಇದೆ। ಇವತ್ತು ಈ ಎರಡು ಪಕ್ಷಗಳು ಕರ್ನಾಟಕದ ಅಭಿವೃದ್ಧಿಗೆ ಕಂಟಕಪ್ರಾಯವಾಗಿದ್ದಾವೆ। ಅಷ್ಟೇ ಅಲ್ಲ, ಈ ಎರಡು ಪಕ್ಷಗಳು ಏನು ಬೇಕಾದರೂ ಆಟ ಆಡಲಿ, ಆದರೆ ಕರ್ನಾಟಕದ ಜನತೆ ಇವರನ್ನ ಕ್ಲೀನ್ ಬೋಲ್ಡ್ ಮಾಡುತ್ತವೆ। ಈ ಸರಿ ಅವರು ಉಳಿಯೋದಿಲ್ಲ। ಅಷ್ಟೇ ಅಲ್ಲ, ಈ ಬಾರಿಯ ಕರ್ನಾಟಕದ ಜನತೆ ಒಂದು ತೀರ್ಮಾನವನ್ನು ಮಾಡಿದೆ। ಅತ್ಯಂತ ಯೋಚನೆ ಮಾಡಿ ತಮ್ಮೆಲ್ಲ ಅನುಭವವನ್ನು ಒಟ್ಟುಗೂಡಿಸಿ ಮಾಡಿರುವಂತಹ ತೀರ್ಮಾನ ಇದು। ಏನಂದ್ರೆ ಈ ತೀರ್ಮಾನ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿಯ ಸರ್ಕಾರ, ಇದು ಈ ಜನತೆ ಮಾಡಿರುವಂತಹ ತೀರ್ಮಾನ। भाइयों और बहनों, कर्नाटका का ये चुनाव सिर्फ आने वाले 5 वर्षों के लिए एमएलए, मंत्री या सीएम बनाने का सिर्फ नहीं है। ये चुनाव आने वाले 25 सालों में विकसित भारत के रोड मैप की नींव को सशक्त करने का है। अस्थिर सरकार इस तरह के बड़े विजन पर कभी काम नहीं कर सकती। अस्थिर सरकारों का कितना नुकसान होता है ये आपने देखा है।
अस्थिर सरकारों की पहचान है जनता के हित वाले निर्णय में देरी करना और भ्रष्टाचार में उतनी ही तेजी करना। हमें कर्नाटका को अस्थिर सरकार से बचाना है। हमें कर्नाटक को कांग्रेस और जेडीएस के भ्रष्टाचारी शिकंजे से बचाना है। ಅಣ್ಣ ತಮ್ಮಂದಿರೇ, ಈ ಬಾರಿಯ ಚುನಾವಣೆ ಕೇವಲ 5 ವರ್ಷಗಳ ಕಾಲ ಯಾರನ್ನೋ ಎಂಎಲ್ಎ ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೆ, ಮುಖ್ಯಮಂತ್ರಿ ಮಾಡಲಿಕ್ಕೆ ನಡೆಯುವಂತಹ ಚುನಾವಣೆ ಅಲ್ಲ ಇದು. ಮುಂಬರುವಂತ 25 ವರ್ಷಗಳ ಕಾಲ ಈ ಭಾಗದ, ದೇಶದ, ರಾಜ್ಯದ ಅಭಿವೃದ್ಧಿಯ ಒಂದು ಚಿತ್ರಣವನ್ನ ನಾವು ನಿರ್ಮಾಣ ಮಾಡುವಂತಹ ಒಂದು ಚುನಾವಣೆ ಇದೆ ಇದು. ನಾವು ನೋಡಿದ್ದೇವೆ, ಅಸ್ಥಿರವಾದಂತಹ ಸರ್ಕಾರ ಬಂದ್ರೆ ಪ್ರಗತಿ ಆಗುವಂತಹದ್ದು ಸಾಧ್ಯವಿಲ್ಲ. ಅದು ನಾವೇ ಅನುಭವಿಸಿದೀವಿ ಈಗಾಗಲೇ. ಅಸ್ಥಿರವಾದಂತಹ ಸರ್ಕಾರದಿಂದ ಲಾಭ ಇಲ್ಲ, ನಷ್ಟವೇ ಜಾಸ್ತಿ. ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತ ಯೋಜನೆಗಳನ್ನ ನಿರ್ಣಯ ಮಾಡುವಂಥದ್ದು ನಿಧಾನ ಆಗುತ್ತೆ. ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ, ಬಹಳ ವೇಗವಾಗಿ ನಡೆಯುವಂಥದ್ದನ್ನ ನಾವು ನೋಡಿದ್ದೀವಿ. ನಾವು ಈ ಬಾರಿ ಅಸ್ಥಿರ ಸರ್ಕಾರಕ್ಕೆ ನಾವು ಅವಕಾಶ ಕೊಡಬಾರದು. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರ ಈ ಭ್ರಷ್ಟಾಚಾರದ ಕಪಿಮುಷ್ಟಿಯಿಂದ ಕರ್ನಾಟಕವನ್ನು ನಾವು ಬಚಾವು ಮಾಡಬೇಕಾಗಿದೆ. ಅದು ಈ ಬಾರಿಯ ಚುನಾವಣೆಯ ನಮ್ಮ ಗುರಿ. आपने देखा है, आपने केंद्र में अनेकों दशकों बाद एक स्थिर और मजबूत सरकार बनाई, तो क्या परिणाम आया? केंद्र की बीजेपी सरकार ने ऐसे ऐसे बड़े काम किए जो कई दशकों से पेंडिंग थे। 2014 से पहले के करप्शन काल में, कांग्रेस सरकार के कालखंड में दुनिया भारत से सारी उम्मीदें छोड़ चुकी थी। बीजेपी को दिए आपके एक वोट ने सारी स्थिति बदल दी। आज भारत की प्रतिष्ठा बुलंदी पर है, अर्थव्यवस्था की गति तेज है और दुनिया भारत को ब्राइट स्पॉट बता रही है। भारत ने जिस मजबूती से कोरोना का मुकाबला किया है, उसकी चर्चा पूरी दुनिया में है। भारत ने दुनिया का सबसे बड़ा वैक्सीनेशन अभियान चलाकर अपना सामर्थ्य दिखा दिया है और हिंदुस्तान के करोड़ों लोगों को मुफ्त वैक्सीन दिया है। ನೀವೀಗಾಗಲೇ ನೋಡಿದಿರಿ, ಕೇಂದ್ರದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದ್ರೆ, ಆಡಳಿತ ನಡೆಸಿದ್ರೆ ಅದರ ಲಾಭ ಏನು ಅನ್ನುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ದಶಕಗಳ ನಂತರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತದ ಸರ್ಕಾರವನ್ನ ನೀವು ನೋಡಿದ್ರಿ. ನೀವು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕಾಲಖಂಡದಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತು, ಇದನ್ನ ನೋಡಿದಂತ ಪ್ರಪಂಚದ ಜನ ಭಾರತದ ಬಗ್ಗೆ ಎಲ್ಲ ಆಶೆಗಳನ್ನು ಬಿಟ್ಟು ಬಿಟ್ಟಿದ್ರು, ಯಾವುದೇ ಆಶೆ ಇಟ್ಕೊಂಡಿರಲಿಲ್ಲ. ಆದರೆ ನಿಮ್ಮ ಆ ಒಂದು ಓಟು 2014ರಲ್ಲಿ ಕೊಟ್ಟಂತ ಆ ಓಟು
ಚಿತ್ರಣವನ್ನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿಬಿಟ್ಟಿದೆ. ಇವತ್ತು ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತ ಪ್ರತಿಷ್ಠೆ, ಗೌರವ ಬೆಳೆದು ನಿಂತಿದೆ. ಇವತ್ತು ನಮ್ಮ ಅರ್ಥವ್ಯವಸ್ಥೆಯಲ್ಲಿ, ಆರ್ಥಿಕತೆಯಲ್ಲಿ ಬಹಳ ದೊಡ್ಡದಾದಂಥ ವೇಗ ನಿರ್ಮಾಣ ಆಗಿದೆ. ಇವತ್ತು ಭಾರತವನ್ನ ಒಂದು ಹೊಳೆಯುವ ಜಾಗವಾಗಿ, ಹೊಳೆಯುವ ನಕ್ಷತ್ರವಾಗಿ, ಬ್ರೈಟ್ ಸ್ಪಾಟ್ ಆಗಿ ಪ್ರಪಂಚ ನೋಡೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮಜಬೂತಿಯಾದಂತಹದ್ದು, ಒಳ್ಳೆಯ ಸರ್ಕಾರ ಇದ್ದಾಗ ಹೇಗಿರುತ್ತೆ ಅನ್ನೋದಕ್ಕೆ ಕರೋನಾ ಕಾಲದಲ್ಲಿ ನಾವು ನಡ್ಕೊಂಡಂತ ರೀತಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾಗಿದೆ. ಇವತ್ತು ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಷ್ಟೇ ಅಲ್ಲ, ಈ ಒಂದು ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಅದು ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ. ಇವತ್ತು भाई और बहनों, बीजेपी का संकल्प कर्नाटका को भारत का नंबर 1 राज्य बनाने का है. इसलिए कर्नाटका में डबल इंजन की सरकार जरूरी है. जितने दिन यहां बेंगलुरु में कांग्रेस जेडीएस का गठबंधन रहा, कर्नाटका के विकास पर भी ब्रेक लग गया. जब कर्नाटका में डबल इंजन की सरकार बनी, तब यहां के विकास ने नई गति पकड़ी. साथियों, जैसे आपने केंद्र में तेज गति वाला इंजन लगा रखा है, तो कर्नाटका में भी वैसा ही इंजन बने रहना जरूरी है. कांग्रेस का कमजोर और आउटडेटेड इंजन कभी कर्नाटका का विकास नहीं कर सकता. ಬಿಜೆಪಿ ಈ ಬಾರಿ ಒಂದು ಸಂಕಲ್ಪವನ್ನು ಮಾಡಿದೆ. ಕರ್ನಾಟಕವನ್ನ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ನಂಬರ್ 1 ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ. ಇದಕ್ಕೆ ಅತ್ಯಂತ ಅವಶ್ಯಕವಾದಂತಹದ್ದು ಡಬಲ್ ಇಂಜಿನ್ ಸರ್ಕಾರ ಬೇಕು. ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಸರ್ಕಾರ ಇದ್ದಾಗ ಯಾವ ರೀತಿ ನಡೀತು ಅಂತ ನಾವು ನೋಡಿದ್ದೇವೆ. ಅವರು ಯಾವುದೇ ವಿಕಾಸವನ್ನ, ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ. ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ರು. ಆದ್ರೆ ಮತ್ತಿನ್ನೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬಂತು. ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ಬಾರಿ ಈ ಒಂದು ಅಭಿವೃದ್ಧಿಯನ್ನ ನಾವು ಮುಂದುವರಿಸಬೇಕಾದಂತ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿರುವಂತಹ ಎಂಜಿನ್ ಎಷ್ಟು ಒಳ್ಳೆಯ ಸಾಮರ್ಥ್ಯದ ಎಂಜಿನ್ ಇದೆಯೋ, ಎಷ್ಟು ವೇಗವಾಗಿ ಹೋಗುತ್ತೋ ಎಂಜಿನ್, ಅಂಥದೇ ಒಂದು ಇಂಜಿನ್ ಅನ್ನ ಕರ್ನಾಟಕದಲ್ಲೂ ನಾವು ಸ್ಥಾಪನೆ ಮಾಡಬೇಕು. ಅದು ಕಾಂಗ್ರೆಸ್ನ ಆ ಒಂದು ದುರ್ಬಲವಾದಂತ ಇಂಜಿನ್ನು, ಔಟ್ಡೇಟೆಡ್ ಅಂದ್ರೆ ಕಾಲಬಾಹಿರವಾದಂತಹದ್ದು. ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಗುಜರಿ ಇಂಜಿನ್. ಅದನ್ನ ಇಟ್ಕೊಂಡ್ರೆ ದೇಶದಲ್ಲಿ, ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ವಿಕಾಸ ಆಗುವುದಿಲ್ಲ. साथियों, डबल इंजन सरकार आधुनिक कनेक्टिविटी के लिए जो काम कर रही है, वो इस पूरे क्षेत्र में नई संभावनाएं बनाएगा.
बंगलुरु चेन्नई एक्सप्रेसवे जो यहां के किसानों और इंडस्ट्री दोनों के लिए नए अवसर बनाएगा, उस पर तेजी से काम चल रहा है। मल्टीनेशनल कंपनियां कोलार जैसे जिलों में भी आए, यहां इंडस्ट्री का विस्तार हो, ये भी हमारा प्रयास है। अच्छी कनेक्टिविटी से कितना लाभ होता है, इसका एक उदाहरण फेमस मुलबागल डोसा भी है। अच्छी कनेक्टिविटी ने इस डोसे का स्वाद दूर दूर तक पहुंचा दिया है। ವಿಕಾಸದ ಹಾದಿಗೆ ಅತ್ಯಂತ ಪೂರಕವಾದಂತ ಸಂಗತಿ ಯಾವುದು ಅಂತಂದ್ರೆ ಜೋಡಣೆ, ಸಂಪರ್ಕ. ಆ ಸಂಪರ್ಕ ಈ ಬಾರಿ ನಾವು ವಿಶೇಷವಾದಂತ ಮಹತ್ವವನ್ನು ನೀಡಿದ್ದೇವೆ. ನೀವೇ ಎಲ್ಲ ನೋಡ್ತಾ ಇದ್ದೀರಿ, ಗಮನಿಸಿದ್ದೀರಿ. ಬೆಂಗಳೂರು ಮತ್ತು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇದೆ, ಎಷ್ಟು ಬೇಗ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಈ ರೀತಿಯಾದಂಥ ಒಂದು ಸಂಬಂಧ ಜೋಡಣೆಯ ಕೆಲಸ, ಕನೆಕ್ಟಿವಿಟಿ, ರಸ್ತೆ ಜೋಡಣೆ, ಇತರ ಜೋಡಣೆಗಳಿಂದಾಗಿ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ಕೋಲಾರದಂಥ ಜಿಲ್ಲೆಗೂ ಸಹ ಬರ್ತಾ ಇದ್ದಾವೆ. ಅವು ಇಲ್ಲಿ ತಮ್ಮ ಅಭಿವೃದ್ಧಿಯನ್ನ ಅವರು ಸಹ ಇಲ್ಲಿ ಕೋಲಾರ ಜಿಲ್ಲೆಗೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ಮಟ್ಟಿಗೆ ಇದರ ಲಾಭ ಆಗುತ್ತೆ ಅಂತಂದ್ರೆ ಮುಳುಬಾಗಲ ದೋಸೆ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ. ಜನ ಮುಳುಬಾಗಲ ದೋಸೆಯನ್ನ ಅದನ್ನ ಇಚ್ಛೆ ಪಟ್ಟು ತಿಂತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅದು ಫೇಮಸ್ ಆಗ್ತಾ ಇದೆ ಇವತ್ತು. साथियों, आजकल कांग्रेस ने फिर अपनी झूठी गारंटी का बंडल निकाल लिया है। कांग्रेस का ट्रैक रिकॉर्ड है कि वो कभी अपनी कोई गारंटी पूरी नहीं करती। 2005 में कांग्रेस ने देश के लोगों को गारंटी दी थी कि वो साल 2009 तक हर घर तक बिजली पहुंचा देगी। कांग्रेस ने 2014 तक शासन किया। उनके पास अपनी दी हुई गारंटी को पूरा करने के लिए करीब 1 दशक का समय था, 10 साल थे। 2014 में जब हमने सरकार बनाई तो हम दंग रह गए। हर घर तक को बिजली छोड़िए, कांग्रेस ने हर गांव तक भी बिजली नहीं पहुंचाई थी। देश में दूर दराज के गरीब और पिछड़े इलाकों के 18,000 गांव ऐसे थे जहां बिजली नहीं पहुंची थी। देश में 2.5 करोड़ से ज्यादा घर भी बिना बिजली के अंधेरे में थे। बीजेपी सरकार ने प्रण लिया और हमने सिर्फ 1,000 दिन में 18,000 गांवों तक और 2.5 करोड़ लोगों तक बिजली पहुंचाकर दिखाई। गारंटी दी कांग्रेस ने, धोखा दिया कांग्रेस ने और काम पूरा किया भाजपा ने। काम पूरा किया, काम पूरा किया, काम पूरा किया
ಸ್ನೇಹಿತರೆ, ಇತ್ತೀಚೆಗೆ ಕಾಂಗ್ರೆಸ್ನವರು ಒಂದು ಸುಳ್ಳು ಗ್ಯಾರಂಟಿ ಕಾರ್ಡ್ಗಳ ಬಂಡಲ್ಗಳನ್ನೇ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಗ್ಯಾರಂಟಿ ಕಾರ್ಡ್ಗಳು ಯಾವತ್ತೂ ಪೂರ್ಣ ಆಗೇ ಇಲ್ಲ. 2005ರಲ್ಲಿ ಅವರು ಈ ದೇಶದ ಜನತೆಗೆ ಅಧಿಕಾರಕ್ಕೆ ಬಂದಾಗ ಒಂದು ಗ್ಯಾರಂಟಿಯನ್ನು ಕೊಟ್ಟರು. ಅದೇನೆಂದ್ರೆ ದೇಶದ ಪ್ರತಿಯೊಂದು ಹಳ್ಳಿಗೆ ವಿದ್ಯುತ್ ಶಕ್ತಿಯನ್ನ ನಾವು ತಲುಪಿಸ್ತೇವೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟರು. 2005 ಆಯ್ತು, 2009 ಆಯ್ತು, ಮತ್ತಿನ್ನೊಂದು ಚುನಾವಣೆ ಬಂತು. 2014ವರೆಗೂ 10 ವರ್ಷಗಳ ಕಾಲ ಅವರು ರಾಜ್ಯ ಮಾಡಿದ್ರು. ಆದರೆ ಈ ಒಂದು ಗ್ಯಾರಂಟಿಯನ್ನ ಏನು ಕೊಟ್ಟಿದ್ರು ಇದರ ಕಡೆಗೆ ಅವರ ಗಮನವೇ ಇರಲಿಲ್ಲ. 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ನಾವು ನೋಡಿದ್ವಿ, ಪರಿಸ್ಥಿತಿಯನ್ನು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು. ಏನು ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ. ಮನೆ ಮನೆ ತನಕ ವಿದ್ಯುತ್ ಅನ್ನು ತಲುಪಿಸೋದಿರಲಿ, ಹಳ್ಳಿಯವರೆಗೂ ಸಹ ಇವರು ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಇಡೀ ದೇಶದಲ್ಲಿ 18,000 ಹಳ್ಳಿಗಳಿಗೆ ಅವರಿನ್ನೂ ವಿದ್ಯುತ್ ಅನ್ನು ತಲುಪಿಸಿರಲಿಲ್ಲ. ಅವರು ನಾವು ಅಧಿಕಾರಕ್ಕೆ ಬಂದಾಗ ನಾವು ಒಂದು ಮಾತನ್ನ ಹೇಳಿದ್ವಿ, ಕೇವಲ 1,000 ದಿನದಲ್ಲಿ ನಾವು ಈ ಎಲ್ಲ 18,000 ಹಳ್ಳಿಗಳಿಗೆ ವಿದ್ಯುತ್ತನ್ನು ತಲುಪಿಸ್ತೇವೆ, ಬಹುತೇಕ ಮನೆಗಳಿಗೆ ನಾವು ವಿದ್ಯುತ್ತನ್ನು ತಲುಪಿಸ್ತೇವೆ ಅಂತ ಹೇಳಿ ಆ ಕೆಲಸವನ್ನು ನಾವು ಮಾಡಿ ಮುಗಿಸಿದ್ವಿ. ನಾವು ಈ ಹಿಂದೆ ಜನತೆಗೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್, ಮೋಸ ಮಾಡಿದ್ದು ಕಾಂಗ್ರೆಸ್. ಆದರೆ ಅವರ ಗ್ಯಾರಂಟಿಯನ್ನ ಪೂರ್ಣ ಮಾಡಿದ್ದು, ಸಾಕಾರ ಮಾಡಿದ್ದು ಅದು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ. ಅವರಿಗೆ ಅವರ ಗ್ಯಾರಂಟಿ ಕಾರ್ಡ್ ಬಗ್ಗೆ ಯಾವುದೇ ವಿಶ್ವಾಸವೂ ಇಲ್ಲ, ನಂಬಿಕೆಯೂ ಇಲ್ಲ. ಬರೀ ಮೋಸ ಮಾಡುವುದಷ್ಟೇ ಅವರು ಕಲ್ತಿರುವಂತಹದ್ದು. साथियों, जब कोई पार्टी अपने मैनिफेस्टो में कुछ लिखती है तो वो किसी संकल्प से कम नहीं होता है. जनता जनार्दन को दिया हुआ वादा होता है, उसमें धोखा करना बहुत बड़ा पाप होता है. साथियों, ये किसानों का क्षेत्र है. मैं आपको एक और गारंटी के बारे में बताना चाहता हूं जो कांग्रेस ने किसानों को दी थी, और वो भी 2004 में. आज से करीब 20 साल पहले अपने घोषणा पत्र में कांग्रेस ने किसानों से वादा किया था कि वो किसानों के लिए डायरेक्ट इनकम सपोर्ट स्कीम लागू करेगी. किसानों ने उन्हें वोट दिया, लेकिन वोट पाने के बाद कांग्रेस ने हाथ ऊपर कर लिए. 2009 में उनके मैनिफेस्टो में फिर से वही वादा किया गया. उन्हें ये वादा पूरा करने के लिए 5 और 5 10 साल मिल गए. 2014 का चुनाव आ गया, लेकिन उन्होंने अपनी गारंटी को ठंडे बस्ते में डाल दिया. उन्होंने अपना वादा पूरा नहीं किया. ये बीजेपी की सरकार है जिसने पीएम किसान सम्मान निधि जैसी योजना लागू की. हमारी सरकार अब तक किसानों के बैंक खातों में 2.5 लाख करोड़ रुपया, याद रहेगा दोस्तों, 2.5 लाख करोड़ रुपया, कितना
जरा जोर से बोलिए कितना? 2.5 लाख करोड़ रुपए सीधे किसानों के खाते में ट्रांसफर कर चुकी है। गारंटी दी कांग्रेस ने, धोखा दिया कांग्रेस ने, लेकिन काम पूरा किया, काम पूरा किया, काम पूरा किया, काम पूरा किया बीजेपी ने। ಸ್ನೇಹಿತರೆ, ಇದೇ ರೀತಿ ಇವರ ಇನ್ನೊಂದು ಆಶ್ವಾಸನೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ ನಾನು. ಒಂದು ಘೋಷಣಾ ಪತ್ರ ಅಂದ್ರೆ ಅದು ಜನತೆಗೆ ನೀಡಿದಂತ ಭರವಸೆ. ಆ ಘೋಷಣಾ ಪತ್ರದ ರೀತಿ ನಡೆಯದೇ ಇರುವಂತದ್ದು ಜನತಾ ಜನಾರ್ದನನಿಗೆ ಮಾಡುವಂತಹ ದ್ರೋಹ. ಇದೊಂದು ದೊಡ್ಡ ಪಾಪ. ಇದು 2004ರಲ್ಲಿ ಕಾಂಗ್ರೆಸ್ನವರು ಈ ದೇಶದ ರೈತರಿಗೆ ಒಂದು ಆಶ್ವಾಸನೆಯನ್ನ, ಒಂದು ಭರವಸೆಯನ್ನು ಕೊಟ್ಟರು. ಅವರು ಹೇಳಿದ್ರು, ಈ ದೇಶದ ರೈತರಿಗೆ ನೇರ ವರಮಾನ ಸಹಾಯತಾ ಯೋಜನೆ, ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಸ್ಕೀಮ್, ಇದನ್ನು ನಾವು ಲಾಗು ಮಾಡ್ತೇವೆ ಅಂತನ್ನೋ ಮಾತನ್ನ ಹೇಳಿದ್ರು. 2004ರಲ್ಲಿ ಹೇಳಿದ್ರು. 2009 ತನಕ ಏನೂ ಮಾಡಲಿಲ್ಲ. 2009ರ ಅವರ ಘೋಷಣಾ ಪತ್ರದಲ್ಲಿ ಮತ್ತೊಮ್ಮೆ ಅದನ್ನೇ ಬರ್ಕೊಂಡ್ರು. 2014ರ ತನಕ ನೋಡಿದ್ವಿ, ಏನೂ ಮಾಡಲಿಲ್ಲ. ಅವರು ಯಾವುದೇ ರೀತಿಯಾದಂಥ ಯೋಜನೆಯನ್ನೇ ತರಲಿಲ್ಲ. ಅವರು ಮ್ಯಾನಿಫೆಸ್ಟೋನಲ್ಲಿ ಬರೆದಿದ್ದು, ಆದರೆ ಇದರ ಬಗ್ಗೆ ಯಾವುದೇ ಯೋಜನೆಯನ್ನ ಕಾರ್ಯಗತ ಮಾಡುವಂತ ಮನಸ್ಸನ್ನೇ ಕೊಡಲಿಲ್ಲ ಅವರು. ಆದರೆ 2014ರಲ್ಲಿ ಅಧಿಕಾರಕ್ಕೆ ಬಂದ ನಾವು ಕಿಸಾನ್ ಸಮ್ಮಾನ ಯೋಜನೆಯನ್ನ ಜಾರಿಗೆ ತಂದ್ವಿ. ಈ ಯೋಜನೆಯಲ್ಲಿ ನೇರವಾಗಿ ರೈತರ ಖಾತೆಗೆ, ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಇಲ್ಲಿಯವರೆಗೂ ಜಮಾವಣೆಯಾಗಿರೋ ಹಣ ಎಷ್ಟು ಗೊತ್ತಾ? 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾ ಆಗಿದೆ. 2.5 ಲಕ್ಷ ಕೋಟಿ ರೂಪಾಯಿಗಳು ಜಮಾವಾಗಿದೆ ಇಲ್ಲಿ ತನಕ. 2004ರಲ್ಲಿ ಗ್ಯಾರಂಟಿ ಕೊಟ್ಟಿದ್ದು ಅವರು. 2009ರಲ್ಲಿ ಮತ್ತೊಮ್ಮೆ ಗ್ಯಾರಂಟಿ ಕೊಟ್ಟಿದ್ದು ಕಾಂಗ್ರೆಸ್ನವರು. ಆದರೆ ಇದನ್ನ ಲಾಗು ಮಾಡಿದ್ದು ಇದು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಜನರಿಗೆ ಆಶ್ವಾಸನೆ, ಮೋಸ ಇದು ಕಾಂಗ್ರೆಸ್. ಜನರಿಗೆ ಭರವಸೆ, ಅದನ್ನು ಸಾಕಾರ ಮಾಡುವುದು ಇದು ಬಿಜೆಪಿ. भाई और बहनों, कांग्रेस सरकार ने कभी भी किसानों की परवाह नहीं की, लेकिन बीजेपी सरकार बीज से बाजार तक किसानों के लिए काम कर रही है। केंद्र सरकार पीएम किसान सम्मान निधि के जो पैसे भेजती है, उसमें यहां की बीजेपी सरकार 4,000 रुपये और जोड़ देती है। इससे कर्नाटका के लाखों किसान परिवारों के बैंक अकाउंट में 18,000 करोड़ रुपए पहुंचे हैं। इसके साथ साथ कोल्ड स्टोरेज, फूड पार्क और मेगा टेक्सटाइल पार्क का जो विस्तार हो रहा है, वो भी कर्नाटका के किसानों की बहुत मदद करने वाला है। ಕಾಂಗ್ರೆಸ್ನವರು ಯಾವತ್ತೂ ರೈತರ ಬಗ್ಗೆ, ಕೃಷಿಕರ ಬಗ್ಗೆ ಯೋಚನೆಯನ್ನೇ ಮಾಡದೇ ಇರುವಂತಹ ಜನ ಅವರು. ಆದರೆ ಭಾರತೀಯ ಜನತಾ ಪಾರ್ಟಿ ಆ ರೀತಿ ಅಲ್ಲ. ನಾವು ಬೀಜದಿಂದ ಬಾಜಾರಿನವರೆಗೆ, ಅಂದ್ರೆ ಬಿತ್ತನೆ ಬೀಜದಿಂದ ಹಿಡಿದು
ವ್ಯಾಪಾರ ಮಾಡುವಂಥ ಆ ಒಂದು ಸಂತೆಯವರೆಗೆ, ವ್ಯಾಪಾರ ಕೇಂದ್ರದವರೆಗೆ ನಾವು ಯೋಚನೆಯನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ ಯೋಜನೆಯ ಹಣ ಏನು ಬರುತ್ತೆ, ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರವೂ ಸಹ 4,000 ರೂಪಾಯಿಗಳನ್ನು ಜೋಡಿಸಿ ಕೊಡ್ತಾ ಇದೆ. ಇದರಿಂದ ಇವತ್ತು 18,000 ಕೋಟಿ ರೂಪಾಯಿಗಳು ನಮ್ಮ ರೈತರ ಖಾತೆಗಳಿಗೆ ಜಮಾ ಆಗಿದೆ. ಇದರಿಂದಾಗಿ ಇದರ ಜೊತೆಗೆ ರೈತರಿಗೆ ಅನುಕೂಲವಾಗುವಂಥ ಕೋಲ್ಡ್ ಸ್ಟೋರೇಜ್ ಎಲ್ಲ ಕಡೆಗೂ ಸಹ ಮತ್ತು ಫುಡ್ ಪಾರ್ಕ್, ಅದರ ಜೊತೆಗೆ ದೊಡ್ಡ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು, ಬಟ್ಟೆಯ ಕಾರ್ಖಾನೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕಡೆಗೂ. ಆದ್ರಿಂದ ಈ ರಾಜ್ಯದ, ಈ ದೇಶದ ರೈತರಿಗೆ ಬಹಳ ದೊಡ್ಡದಾದಂಥ ಒಂದು ಉಪಯೋಗ ಆಗೋದನ್ನ ನಾವು ಕಾಣ್ತಾ ಇದ್ದೇವೆ. भाइयों और बहनों, कांग्रेस और उसके शाही परिवार से देश का विश्वास क्यों टूटा है, इसका भी एक कारण है. कांग्रेस की पहचान हमेशा से 85% कमीशन खाने की रही है. कांग्रेस के शासन में उसके सबसे बड़े नेता, कांग्रेस के उस समय के प्रधानमंत्री गर्व से कहते थे कि वो दिल्ली से 1 रुपया भेजते हैं और जमीन पर 15 पैसा पहुंचता है. गरीब के हक का 85 पैसा कांग्रेस का पंजा छीन लेता था. ये बीजेपी का आरोप नहीं है, बल्कि ये कांग्रेस ने जिन्हें प्रधानमंत्री बनाया उनका सार्वजनिक कबूलनामा है. 85% कमीशन खाने वाली कांग्रेस कभी कर्नाटका का विकास नहीं कर सकती. ಬಂಧುಗಳೇ, ಕಾಂಗ್ರೆಸ್ನವರು ಕಾಂಗ್ರೆಸ್ನ ರಾಜ್ಯ ಪರಿವಾರ ಅಂದ್ರೆ ಗೊತ್ತು ನಿಮಗೆ. ರಾಜ್ಯ ಪರಿವಾರ ಅಂದ್ರೆ ಯಾವುದು? ಇವರು ಜನರ ವಿಶ್ವಾಸವನ್ನ ಯಾವತ್ತೂ ಭಂಗ ಮಾಡ್ತಾ ಬಂದಿದ್ದಾರೆ. ಅವರು ರೈತರಿಗೆ ದೊರೆಯಬೇಕಾದಂತ ಹಣ 85% ಹಣವನ್ನ, 85% ಹಣವನ್ನ ತಾವೇ ನುಂಗಿ ನೀರು ಕುಡಿದಿದ್ದಾರೆ. ಇದನ್ನ ನಾವು ನೀವ್ಯಾರು ಹೇಳಬೇಕಾಗಿಲ್ಲ. ಇದನ್ನ ಕಾಂಗ್ರೆಸ್ನವರೇ ಯಾರನ್ನ ಪ್ರಧಾನಮಂತ್ರಿ ಮಾಡಿದ್ರು ಆ ವ್ಯಕ್ತಿಯೇ ಹೇಳಿರುವಂತ ಮಾತಿದು. ನಾನು ಕೇಂದ್ರದಿಂದ ಪ್ರಧಾನಮಂತ್ರಿಯಾಗಿ 1 ರೂಪಾಯಿಯನ್ನ ಗ್ರಾಮಾಂತರ ಪ್ರದೇಶದ ರೈತರಿಗೆ ಕಳಿಸಿದ್ರೆ ರೈತರಿಗೆ ತಲುಪೋದು 15 ಪೈಸೆ ಮಾತ್ರವೇ. ಇನ್ನು 85 ಪೈಸೆ ಈ ಕಪಿಮುಷ್ಟಿಗಳು ಇವು ತಿಂದು ಹಾಕ್ಬಿಡ್ತವೆ, ನುಂಗಿ ನೀರು ಕುಡಿತವೆ ಅನ್ನೋ ಮಾತನ್ನ ಹೇಳಿದ್ರು ಅವರು. ಅಂದ್ರೆ 85% ಕಮಿಷನ್ ತಿನ್ನುವಂತ ಪಕ್ಷ ಸರ್ಕಾರ ಯಾವ್ದಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದು ಅಂತ ಕಾಂಗ್ರೆಸ್ ಸರ್ಕಾರ ಇದು ಕರ್ನಾಟಕದ ಅಭಿವೃದ್ಧಿಯನ್ನ ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. साथियों, आज दिल्ली से बीजेपी की केंद्र सरकार जितना पैसा भेजती है वो हर लाभार्थी तक 100% पहुंचता है, 100% पहुंचता है. पिछले 9 वर्षों में हमने डिजिटल इंडिया की ताकत से अलग अलग योजनाओं के
29 लाख करोड़ रुपए 29 लाख करोड़ रुपए गरीबों के बैंक खातों में सीधे भेजे हैं। अगर 85% कमीशन खाने वाली कांग्रेस ही बनी रही, इसमें से 24 लाख करोड़ रुपये कभी गरीब तक नहीं पहुंच पाते। वो आप सोचिए, हमारी सरकार तो 9 साल पहले आई है, उससे पहले कितने लाखों करोड़ रुपए कांग्रेस नेताओं ने अपनी तिजोरी में भरे हैं। ಬಂಧುಗಳೇ, ಡಿಜಿಟಲ್ ಇಂಡಿಯಾ ಮೂಲಕವಾಗಿ ನಾವು ಕೇಂದ್ರದಿಂದ ಕಳಿಸುವಂತ ಹಣ, ಪ್ರತಿ ಪೈಸೆ ಹಣ ಯಾರಿಗೆ ಸೇರಬೇಕೋ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗೋದನ್ನ ನಾವು ನೋಡ್ತಾ ಇದ್ದೇವೆ. ಕಳೆದ 9 ವರ್ಷಗಳಲ್ಲಿ ಬೇರೆ ಬೇರೆ ಯೋಜನೆಗಳ ಮೂಲಕವಾಗಿ ಈ ದೇಶದ ಬಡ ಜನತೆಗೆ ಅವರ ಅಕೌಂಟ್ಗಳಿಗೆ ನಾವು ಕಳಿಸಿರುವಂತಹ ಹಣ ಎಷ್ಟು ಗೊತ್ತಾ? 29 ಲಕ್ಷ ಕೋಟಿ ರೂಪಾಯಿಗಳನ್ನ ಕಳಿಸಿದ್ದೇವೆ. ಒಂದೇ ಒಂದು ನಯಾ ಪೈಸೆ ಅಲ್ಲಿ ಇಲ್ಲಿ ಹೋಗಿಲ್ಲ. ಇದು ಅಂದ್ರೆ ಹಿಂದಿನ ಸರ್ಕಾರ ಆಗಿದ್ದಿದ್ರೆ, ಕಾಂಗ್ರೆಸ್ ಸರ್ಕಾರ ಏನಾರ ಆಗಿದ್ರೆ 15% ಮಾತ್ರನೇ ತಲುಪ್ತಾ ಇದ್ದಿದ್ದು. 29 ಲಕ್ಷ ಕೋಟಿನಲ್ಲಿ 24 ಲಕ್ಷ ಕೋಟಿ ಲೂಟಿ ಆಗ್ತಾ ಇದ್ದಿದ್ದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಯೋಚನೆ ಮಾಡಬೇಕು ನಾವು. ಈ 9 ವರ್ಷಗಳಲ್ಲಿ ನಾವು ಇಷ್ಟೆಲ್ಲ ಸಾಧನೆ ಮಾಡಿರ್ಬೇಕಾದ್ರೆ, ಈ ಹಿಂದೆ ಅನೇಕಾರು ದಶಕಗಳ ಕಾಲ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಕಾಂಗ್ರೆಸ್ನವರು ಎಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ರ ಒಂದು ಪರಿವೆ ನಮಗಿರಬೇಕು, ಒಂದು ಯೋಚನೆಯನ್ನು ನಾವು ಮಾಡಬೇಕಾಗಿದೆ. साथियों, कांग्रेस ने गरीब, एससी, एसटी, ओबीसी के साथ, महिलाओं के साथ हमेशा अन्याय किया है। लेकिन आज मैं कर्नाटका की जनता का आभार व्यक्त करूंगा कि उसके एक वोट ने सारी स्थितियां बदलनी शुरू कर दी। आपने अपने एक वोट से वंचितों के खिलाफ अन्याय को दूर किया। आपके एक वोट से पहली बार लाखों एससी, एसटी, ओबीसी परिवारों को पक्का घर मिला। आपके एक वोट से पहली बार 10 करोड़ से ज्यादा लोगों को टॉयलेट की सुविधा मिली। आपके एक वोट से पहली बार 9 करोड़ से अधिक महिलाओं को मुफ्त गैस कनेक्शन मिला। आपके एक वोट से पहली बार 2.5 करोड़ लोगों को बिजली कनेक्शन मिला। आपके एक वोट से कोरोना के संकट काल में 80 करोड़ लोगों को मुफ्त राशन सुनिश्चित कराया। बीजेपी तुष्टीकरण के बजाय सतुष्टीकरण पर फोकस करती है। बीजेपी सरकार के लाभार्थियों का प्रचंड विश्वास शाही परिवार के हर झूठी गारंटी पर भारी पड़ने वाला है। ಬಂಧುಗಳೇ, ಕಾಂಗ್ರೆಸ್ನ ಸರ್ಕಾರದಲ್ಲಿ ಅತ್ಯಂತ ಹೆಚ್ಚು ವಂಚನೆಗೆ ಒಳಗಾದವರು ಅಂದ್ರೆ ಎಸ್ಸಿ, ಎಸ್ಟಿ, ಓಬಿಸಿ ಮತ್ತು ಮಹಿಳಾ ವರ್ಗದವರು. ಈ ವರ್ಗದವರ ಬಹಳ ದೊಡ್ಡ ಶೋಷಣೆಯನ್ನೇ ನಡೆದಿದೆ, ಇವರು ಮಾಡಿದ್ದಾರೆ. ನಮ್ಮ ಸರ್ಕಾರ ಬಂದ ನಂತರದಲ್ಲಿ ನಾವು ಕೋಟ್ಯಾಂತರ ಪಕ್ಕಾ ಮನೆಗಳನ್ನ, ಇಟ್ಟಿಗೆಯಿಂದ ಕಟ್ಟಿದಂತ ಪಕ್ಕಾ ಮನೆಗಳನ್ನ ನಾವು ಇಲ್ಲಿಯವರೆಗೂ ಈ ಹಿಂದುಳಿದ ವರ್ಗದವರಿಗೆ ನೀಡಿದ್ದೇವೆ. ಅಷ್ಟೇ ಅಲ್ಲ, ಈ ಹಿಂದುಳಿದ ವರ್ಗಕ್ಕೆ ಸೇರಿದಂತ 10 ಕೋಟಿಗೂ ಹೆಚ್ಚು ಮನೆಗಳಿಗೆ 10 ಕೋಟಿಗೂ ಹೆಚ್ಚು ಮನೆಗಳಿಗೆ ನಾವು ಟಾಯ್ಲೆಟ್ಗಳನ್ನ, ಸಂಡಾಸ್ಗಳನ್ನ ನಾವು ಇಲ್ಲಿಯವರೆಗೂ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ,
ಇಲ್ಲಿಯವರೆಗೆ 9 ಕೋಟಿ ಜನ ತಾಯಂದಿರಿಗೆ ಮಹಿಳೆಯರಿಗೆ ನಾವು ಉಚಿತವಾಗಿ ಅಡುಗೆಯ ಅನಿಲವನ್ನ ಗ್ಯಾಸ್ ಅನ್ನ ನೀಡಿದ್ದೇವೆ. ಅಷ್ಟೇ ಅಲ್ಲ, 2.5 ಕೋಟಿ ನಾವು ಮನೆಗಳಿಗೆ ನೇರವಾಗಿ ಇವತ್ತು ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮ್ಮ ಆ ಒಂದು ಓಟು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಈ ದೇಶದಲ್ಲಿ 80 ಕೋಟಿ ಜನರಿಗೆ ಉಚಿತವಾದಂತ ರೇಷನ್ ಸಿಕ್ಕಿದೆ. ನಮಗೆ ಬಿಜೆಪಿ ಸರ್ಕಾರದವರಿಗೆ ತುಷ್ಟೀಕರಣದಲ್ಲಿ ಯಾರಿಗೋ ಖುಷಿ ಪಡಿಸೋದ್ರಲ್ಲಿ ನಮಗೆ ಸಮಾಧಾನ ಇಲ್ಲ. ನಮಗೆ ಅವರನ್ನು ತೃಪ್ತಿಗೊಳಿಸಬೇಕು, ಸಂತುಷ್ಟಗೊಳಿಸಬೇಕು ಅನ್ನೋದ್ರ ಕಡೆ ನಮ್ಮ ಚಿಂತೆ ಇದೆ. ಕಾಂಗ್ರೆಸ್ಸಿನ ಆ ರಾಜ್ಯ ಪರಿವಾರ ಇದೆಯಲ್ಲ, ಅದು ಬರೀ ಸುಳ್ಳು ಗ್ಯಾರಂಟಿಗಳನ್ನು ಕೊಡುವಂತಹ ಒಂದು ರಾಜ್ಯ ಪರಿವಾರ ಅದು. भाइयों और बहनों, कांग्रेस भ्रष्टाचार में ही फलती फूलती है, इसलिए वो कभी भ्रष्टाचार के विरुद्ध कार्रवाई कर ही नहीं सकते। कांग्रेस ऐसी कोई योजना बना ही नहीं सकती जिसमें घोटाले ना हो। आज भी कांग्रेस के शाही परिवार, उसके करीबी लोग हजारों करोड़ के घोटाले में जमानत पर बाहर है। आप सोचिए, जो लोग करप्शन के आरोप में स्वयं जमानत पर बाहर है, वो आज कर्नाटक में आप करके उपदेश दे रहे हैं, जिसके शीर्ष नेता ही भ्रष्टाचार के आरोपों में गिरे हो, जिस शाही परिवार के सदस्य जमानत पर बाहर हो, वो कांग्रेस भ्रष्टाचारियों के विरुद्ध कार्यवाही नहीं कर सकती। मैं आपको एक आंकड़ा दूंगा। 2014 से पहले के 9 वर्षों में कांग्रेस सरकार के दौरान भ्रष्टाचारियों के सिर्फ 5,000 करोड़ रुपए की संपत्ति जब्त की गई, जबकि बीते 9 वर्षों में देश को लूटने वालों की 1 लाख करोड़ रुपए से अधिक की संपत्ति बीजेपी सरकार जब्त कर चुकी है। भ्रष्टाचार के विरुद्ध सबसे तेज प्रहार बीजेपी ही कर सकती है। ಬಂಧುಗಳೇ, ಕಾಂಗ್ರೆಸ್ನವರು ಯಾವತ್ತೂ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಕಾರ್ಯಕ್ರಮವನ್ನಾಗಲಿ, ಯೋಜನೆಯನ್ನಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಕಾರ್ಯವಾಹಿಯನ್ನಾಗಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನವರು ಮಾಡುವಂತ ಪ್ರತಿಯೊಂದು ಯೋಜನೆಯಲ್ಲಿಯೂ ಸಹ ಭ್ರಷ್ಟಾಚಾರ ಹುದುಗಿದೆ, ಅಡಗಿದೆ, ಭ್ರಷ್ಟಾಚಾರ ಇದ್ದೇ ಇದೆ. ಕಾಂಗ್ರೆಸ್ಸಿನ ಆ ಒಂದು ರಾಜ ಪರಿವಾರ ಏನಿದೆ, ಅವರು ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳನ್ನು ನುಂಗಿರುವಂತ ಹಗರಣದಲ್ಲಿ ಅವರು ಬೇಲ್ ಮೇಲಿದ್ದಾರೆ. ಜೈಲಿಗೆ ಹೋಗಬೇಕಾದವರು ಬೇಲ್ ಮೇಲಿದ್ದಾರೆ. ಇಂಥ ವ್ಯಕ್ತಿಗಳು ಕರಪ್ಷನ್ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಯಾವ ಹೋರಾಟವನ್ನು, ಯಾವ ಕಾರ್ಯಕ್ರಮ ತಾನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಆದರೂ ಸಹ ಅವರು ಉಪದೇಶ ಕೊಡೋದನ್ನು ಮಾತ್ರ ಬಿಟ್ಟಿಲ್ಲ. ಯಾವ ಪಕ್ಷದ ಅತ್ಯಂತ ಉತ್ಕೃಷ್ಟ ಮೇಲ್ನಿಲ್ಲಿರುವಂತಹ ನಾಯಕರು ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದಲ್ಲಿ ಹುದುಗಿದ್ದಾರೋ, ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು ಈ ಭ್ರಷ್ಟಾಚಾರದ ಆರೋಪದ ಮೇಲೆ ಬೇಲ್ನಲ್ಲಿದ್ದಾರೋ, ಅವರಿಂದ ಏನಾದರೂ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ನಾವು ಅಪೇಕ್ಷೆ ಪಡಲಿಕ್ಕಾದರೂ ಸಾಧ್ಯ ಇದೆಯಾ? ನಾವು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. 2014ಕ್ಕೆ ಮುಂಚೆ 9 ವರ್ಷ ಕಾಂಗ್ರೆಸ್ಸಿನ ಸರ್ಕಾರ ಇತ್ತು.
ಆ ಸಮಯದಲ್ಲಿ ಅವರು ಭ್ರಷ್ಟಾಚಾರಿಗಳನ್ನ ಹಿಡಿದು ಅವ್ರ ಹತ್ರ ವಸೂಲು ಮಾಡಿದಂತ ದುಡ್ಡು ಎಷ್ಟು ಅಂತಂದ್ರೆ 5,000 ಕೋಟಿ ರೂಪಾಯಿಗಳು 9-10 ವರ್ಷದಲ್ಲಿ ಅವರ ಆಡಳಿತದಲ್ಲಿ. ಆದರೆ ನಾವು ಅಧಿಕಾರಕ್ಕೆ ಬಂದ ಈ 9 ವರ್ಷದಲ್ಲಿ ಭ್ರಷ್ಟಾಚಾರಿಗಳಿಂದ ನಾವು ವಸೂಲು ಮಾಡಿರುವಂತ ದುಡ್ಡು 1,00,000 ಕೋಟಿ ರೂಪಾಯಿಗಳು. 1,00,000 ಕೋಟಿ ರೂಪಾಯಿಗಳನ್ನ ನಾವು ಭ್ರಷ್ಟಾಚಾರಗಳಿಂದ ವಸೂಲು ಮಾಡಿದ್ದೇವೆ. ಭ್ರಷ್ಟಾಚಾರದ ವಿರುದ್ಧದಲ್ಲಿ ನಮ್ಮದು ಯಾವತ್ತೂ ಸಹ ಅತ್ಯಂತ ತೇಜಗತಿಯ ಪ್ರಹಾರವನ್ನು ಮಾಡುವಂತಹ ಒಂದು ಶಕ್ತಿ, ಆ ಒಂದು ಬದ್ಧತೆ ಅದು ಭಾರತೀಯ ಜನತಾ ಪಾर्टी के ಇರುವಂತದ್ದು. साथियों, आज जब मैं करप्शन के खिलाफ लड़ाई लड़ रहा हूं तो सबसे ज्यादा तकलीफ कांग्रेस को हो रही है और इसलिए कांग्रेस की दिनों दिन मुझसे नफरत भी और बढ़ गई है. उन्होंने मुझ पर हमला और बढ़ा दिया है. ये लोग आजकल धमकी दे रहे हैं, कांग्रेस के लोग धमकी दे रहे हैं. वो कह रहे हैं मोदी तेरी कब्र खुदेगी. अब कर्नाटका का चुनाव में इनका सबसे बड़ा मुद्दा क्या है? चुनाव में कांग्रेस का सबसे बड़ा मुद्दा सांप है. सांप सांप के जहर का है. मेरी तुलना ये लोग सांप से कर रहे हैं और जनता से वोट मांग रहे हैं. लेकिन भाइयों बहनों, सांप तो भगवान शंकर के गले की शोभा है. और मेरे लिए देश की जनता ईश्वर का रूप है, शिव का ही स्वरूप है. इसलिए ईश्वर रूपी जनता के गले का सांप होना भी मुझे स्वीकार है. लेकिन मैं जानता हूं संतों और संस्कारों की धरती कर्नाटका के लोग कांग्रेस के इस गाली गलौज का चोट धरा जवाब वोट के माध्यम से देकर के उनके इन सारे मंसूबों को चूर चूर कर देंगे. ये नाराजगी, ये जनता जनार्दन का गुस्सा कांग्रेस के खिलाफ 10 मई को पोलिंग बूथ पर बढ़ चढ़ करके निकलने वाला है. ಬಂಧುಗಳೇ, ನಾನು ಯಾವ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನು ಮಾಡ್ತಾ ಇದ್ದೇನೆ, ಇದರಿಂದ ಅತ್ಯಂತ ಹೆಚ್ಚು ತೊಂದರೆಗೆ ಒಳಗಾಗಿರೋರು, ನೊಂದಿರೋರು ಯಾರ್ಯಾರ ಇದ್ರೆ ಅದು ಕಾಂಗ್ರೆಸ್ನವರು. ಯಾಕಂದ್ರೆ ಅವರೇ ಹೆಚ್ಚು ಭ್ರಷ್ಟಾಚಾರ ಮಾಡಿರುವಂತದ್ದು. ಅವರಿಗೆ ನನ್ನ ಈ ಒಂದು ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಸಹನೆ ಮಾಡ್ಲಿಕ್ಕಾಗ್ತಾ ಇಲ್ಲ. ನನ್ನ ಮೇಲೆ ಅವರಿಗೆ ಸಿಟ್ಟು. ಅದಕ್ಕೋಸ್ಕರವಾಗಿ ಅವರು ನನ್ನ ವಿರುದ್ಧ ಅವರು ಆಘಾತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲು ಬೈತಾ ಇದ್ರು, ಆದ್ರೆ ಈಗ ನನಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಏನಂತ ಬೆದರಿಕೆ ಹಾಕ್ತಾ ಇದ್ದಾರೆ? ಮೋದಿ, ನಿಮ್ಮ ಸಮಾಧಿಗೆ ನಾವು ಹಳ್ಳ ತೋಡ್ತೇವೆ, ನಿಮ್ಮ ಸಮಾಧಿಯನ್ನು ಕಟ್ತೇವೆ ಅಂತನ್ನುವಂತ ಹೆದರಿಕೆಯ ಬೆದರಿಕೆಯ ಮಾತುಗಳನ್ನ ಆಡ್ತಾ ಇದ್ದಾರೆ ಇವತ್ತು. ಆದ್ರೆ ಏನು ಚರ್ಚೆ ಮಾಡ್ತಾ ಇದ್ದಾರೆ ಇವರು?
ಕರ್ನಾಟಕ ಈ ಚುನಾವಣೆಯಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅವರು. ಆದರೆ ಮಾಡ್ತಾ ಇರುವಂತ ಚರ್ಚೆ ಯಾವುದು? ಅವರು ಚರ್ಚೆ ಮಾಡ್ತಾ ಇರುವಂತದ್ದು ಹಾವಿನ ಬಗ್ಗೆ, ಹಾವಿನ ವಿಷದ ಬಗ್ಗೆ. ಯಾವ ಚರ್ಚೆ ಮಾಡ್ತಾ ಇದ್ದಾರೆ ಅವರು? ನನ್ನ ಒಂದು ತುಲನೆಯನ್ನ ಅವರು ಯಾರ ಜೊತೆ ಮಾಡ್ತಾ ಇದ್ದಾರೆ? ಹಾವಿನ ಜೊತೆ ಮಾಡ್ತಾ ಇದ್ದಾರೆ. ಆದರೆ ನನಗೇನು ಇದ್ರ ಬಗ್ಗೆ ಬೇಸರವಿಲ್ಲ. ನಾನು ಇದನ್ನು ಸ್ವೀಕಾರ ಮಾಡ್ತೇನೆ. ಯಾಕೆ ಅಂತಂದ್ರೆ ಭಗವಾನ್ ಶಂಕರನ ಆ ಒಂದು ಕೊರಳಿಗೆ ಶೋಭಾಯಮಾನವಾಗಿರುವಂಥದ್ದು ಅದೇ ನಾಗರಾಜ ಸರ್ಪ. ನನಗೆ ಈ ದೇಶದ ಜನತೆಯೇ ಈಶ್ವರ ಸ್ವರೂಪಿ. ಆದ್ರಿಂದ ಈ ದೇಶದ ಜನತೆ ಈಶ್ವರ ಸ್ವರೂಪಿ ಜನರಿಗೆ ನಾನು ಹಾವಾಗಿ ಅವರ ಕೊರಳನ್ನು ಸುತ್ತಕೊಳ್ಳೋದಿಕ್ಕೆ ನನಗೆ ಯಾವ ದುಃಖವೂ ಇಲ್ಲ. ನಾನು ಇದನ್ನ ಸಹರ್ಷ ಸ್ವೀಕಾರ ಮಾಡ್ತೇನೆ. ನಾನು ಇದನ್ನ ಆದರೆ ಈ ರೀತಿಯಾದಂಥ ಮಾತು ಏನಿದೆ ಚುನಾವಣೆ ಸಮಯದಲ್ಲಿ, ಇದನ್ನ ಕರ್ನಾಟಕದ ಜನತೆ ಖಂಡಿತ ಕ್ಷಮಿಸೋದಿಲ್ಲ, ಖಂಡಿತ ಸಹಿಸೋದಿಲ್ಲ ಇಂಥ ಮಾತನ್ನ. ಅದಕ್ಕೆ ಜನರ ಮನಸ್ಸಿನಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ, ಸಿಟ್ಟಿದೆ. ಅದನ್ನ ಅವರು ಮೇ 10ನೇ ತಾರೀಕು ಚುನಾವಣೆಯ ದಿನ ಕಾಂಗ್ರೆಸ್ಗೆ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಗೆ मतवन्नु चलावणे ಮಾಡುವುದರ ಮೂಲಕವಾಗಿ ವ್ಯಕ್ತಪಡಿಸುತ್ತಾರೆ ಅಂತ ವಿಶ್ವಾಸ ಇದೆ ನನಗೆ। भाइयों और बहनों, आपको याद रखना है, ई बारिया निर्धारा बहुमतदा बीजेपी सरकार। ये बात घर घर पहुंचाओगे, घर घर जाओगे, मतदाताओं को मिलोगे, ज्यादा से ज्यादा मतदान कराओगे, दिन रात मेहनत करोगे, हाथ ऊपर करके बताइए पक्का करोगे, सबके सब लोग करोगे। अच्छा, एक मेरा काम करोगे क्या? एक मेरा काम करोगे क्या? पर्सनल काम है मेरा, करोगे? हाथ ऊपर करके बताइए करोगे? सब कोई करेंगे, पक्का करेंगे। देखिए, काम करना है और मेरे लिए करना है, मोदी के लिए करना है। करोगे ना? पक्का करोगे? देखिए, आप घर घर जाइए, हर मतदाता के पास जाइए और उनको हाथ जोड़ करके बताइए कि दिल्ली से प्रधान सेवक मोदी कोलार आए थे और मोदी ने आपको प्रणाम भेजा है, नमस्कार भेजा है। मोदी आपका आशीर्वाद मांगते हैं, ये बताओगे? हर घर मेरा नमस्कार पहुंचाओगे? हर घर मेरा प्रणाम पहुंचाओगे? हर व्यक्ति से मेरे लिए आशीर्वाद लाओगे? ये जनता जनार्दन का आशीर्वाद मुझे देश के लिए काम करने की एक ऊर्जा देता है, आत्मविश्वास देता है, शक्ति देता है। और इसलिए मुझे कर्नाटका के हर भाई बहन का आशीर्वाद चाहिए ताकि मैं कर्नाटका की सेवा कर सकूं, देश की सेवा कर सकूं। मेरे ख्याल में इसका अनुवाद की जरूरत नहीं लगता मेरे को। मेरे ख्याल में इसकी अनुवाद की जरूरत नहीं लगता मेरे को। लोग आपकी हृदय की भाषा जान लिए हैं। सब घर घर जाएंगे, वोट मांगेंगे, बीजेपी को जिताएंगे। भारत माता की,
भारत माता की, भारत माता की। बहुत बहुत धन्यवाद। ಡಬಲ್ ಇಂಜಿನ್ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಉಪಯೋಗಗಳನ್ನ ತಿಳಿಸಿಕೊಟ್ಟೆ ಕರ್ನಾಟಕವನ್ನು ರಾಷ್ಟ್ರದಲ್ಲೇ ನಂಬರ್ 1 ಸರ್ಕಾರ ಮಾಡಲು ತಮ್ಮೆಲ್ಲರ ಆಶೀರ್ವಾದ ಕೋರಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು।